solve the pair of equations by reducing them to a pair of linear equation. ಹುಡುಗರ ಇಲ್ಲಿ ಏನ್ ಮಾಡ್ಬೇಕು ನಾವು? ಲೆಟ್ ಎ ಬಿ ಈಕ್ವಲ್ ಏನ್ ತಗೊಬೇಕು? ಇದು ಲೀನಿಯರ್ ಇಕ್ವೇಶನ್ ಅಂತೂ ಅಲ್ಲ ತಾನೆ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಅಂಡ್ ವೈ ಇದೆ. ಇದನ್ನ ಲೀನಿಯರ್ ಇಕ್ವೇಶನ್ ಮಾಡಿ ಸಾಲ್ವ್ ಮಾಡಿ ಮುಂದುವರಿಬೇಕು. ಸೊ ಎ ಏನ್ ತಗೊಬೇಕಾಗುತ್ತೆ? 1 by x y ನ 3x plus y ತಗೊಬೇಕು. b is equal to 1 by ಹೇಳಿ ಗೆಸ್ ಮಾಡಿ 3x minus y ತಗೊಬೇಕು. ಸೊ ಪ್ರಶ್ನೆ ಇವಾಗ 1a plus 1b is equal to 3 by 4. ಇದು ನಮ್ಮ equation 1. ಮುಂದಿಂದು a by 2 plus minus b by 2 is equal to minus 1 by 8. ಇದು ನಮ್ಮ equation a ಮತ್ತು b ಅಂತ ತಗೊಳ್ಳೋಣ ತಕ್ಷಣಕ್ಕೆ. ಸೊ ಇದನ್ನ ಸ್ವಲ್ಪ ಓಕೆ, ಇವಾಗ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೇನೆ. ಸೊ ಫ್ರಾಕ್ಷನ್ಸ್ ನಾನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಬೆಳೆಯೋಣ ಅಂತ ಹೇಳಿ ಫ್ರಾಕ್ಷನ್ನ ಹೆದರ್ಕೊಳ್ಳೋದು ಬೇಡ, ಹ್ಯಾಂಡಲ್ ಮಾಡೋದು ಕಲಿಯೋಣ. ಸಿ, ಎಲಿಮಿನೇಷನ್ ಮೆಥಡ್ ಡೈರೆಕ್ಟಾಗಿ ಉಪಯೋಗಿಸಿ ಎ ಮತ್ತು a by 2, ಇಲ್ಲ ಅಂತ ಹೇಳಿದ್ರೆ b ಮತ್ತು b by 2. ಹೇಗೆ ಮಾಡೋದು? ಎಲ್ ಸಿ ಎಮ್ ಬಿಟ್ವೀನ್ ಎಲ್ ಸಿ ಎಮ್ ಅಂತ ಬೇಡ, ಇವಾಗ ಇದರಲ್ಲಿ ನಾನು 2 ಮಾಡ್ಬೇಕಿದೆ. ಸರಿ, 2 ಅಲ್ಲ 1 ಮಾಡ್ಬೇಕು. ಯಾಕಂತ ಹೇಳಿದ್ರೆ ಪ್ಲಸ್ 1b ಇದೆ, ಇದು ಮೈನಸ್ 1b ಆಯಿತು ಅಂತ ಹೇಳಿದ್ರೆ ನಮ್ಮ ಉತ್ತರ ಬಂದಂಗೆ. ಸೊ ಏನು ಮಾಡ್ಬೋದು? ಎ ಹಾಗೆ ಇರಲಿ, ಯಾಕಂತ ಹೇಳಿದ್ರೆ ಆಲ್ರೆಡಿ 1 ಇದೆ. ಬಿ ಬಂದು ಅದ್ರ ಜೊತೆ 2 ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ ಇಲ್ಲಿ 1a plus 1b is equal to 3 by 4. 2 times of ಇದು ಏನಾಗುತ್ತೆ? 2 into a by 2 will become 1a ಅಲ್ವಾ? ಮೈನಸ್ 2b by 2. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಕ್ಲೀನಾಗಿ ಬರೆಯೋಣ. ಸೊ ಇದು ಮಾಡೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ. ಇದನ್ನು ಎರೇಸ್ ಮಾಡ್ತೀನಿ. ಸೊ ಏನು ಡಿಸೈಡ್ ಮಾಡಿದ್ರೆ ಬಿನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿ, ಇಲ್ಲಿ ಬಿ 1 by 2 ಇದೆ, ಅದನ್ನು 1 ಮಾಡಬೇಕು. ಹಾಗಾಗಿ ಬಿ ಈಕ್ವೇಶನ್ ಬಿ ಇಂಟು 2 ಮಾಡ್ತಾ ಇದ್ದೀನಿ. ಸೊ 2 times of a by 2 minus 2 times of b by 2 is equal to minus 1 by 8 into 2. ಸೊ ಕ್ಯಾನ್ಸಲ್ ಮಾಡಿ 2 2 2 2 1 4 a minus 1b 1a minus 1b is equal to minus 1 by 4. ಸೊ ಇವಾಗ ಇದನ್ನ ಈಕ್ವೇಶನ್ ಸಿ ಅಂತ ತಗೊಳ್ಳಿ. ಸೊ a plus 2 times of b which is equation c. ಸೊ ಕನ್ಫ್ಯೂಸ್ ಮಾಡೋದು ಬೇಡ, ಇದೇ ತಗೊಳ್ಳೋಣ. ಸೊ ಇದು ಮಾಡಿದಾಗ ಏನು ಬರುತ್ತೆ? 1a plus 1b is equal to 3 by 4. 1a minus 1b is equal to minus 1 by 4. ಇದನ್ನ ಸಬ್ಟ್ರಾಕ್ಟ್ ಆ್ಯಡ್ ಮಾಡಿದಾಗ ಉತ್ತರ ಬರುತ್ತೆ. ಇಲ್ಲಿ ಆ್ಯಡ್ ಅಂತ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಏನಕ್ಕೆ ಅಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ದಿಸ್ ಇಸ್ 2a, ಇದು 0 ಆಗುತ್ತೆ. 3 by 4 minus 1 by 4. 3 by 4 minus 1 by 4. ಡಿನಾಮಿನೇಟರ್ ಸೇಮ್ ಇದೆ, ಹಾಗಾಗಿ 2 by 4 ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಹಾಫ್. ಸೊ 2a ನಮ್ಗೆ ಇಷ್ಟು ಬರ್ತಾ ಇದೆ, ಹಾಫ್ ಬರ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು? ಎರಡು ಕಡೆನೂ ಹಾಫಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ a is equal to 1 by 4. 2 2 ಕ್ಯಾನ್ಸಲ್ ಆಗುತ್ತೆ. ಸೊ a ಬಂದು 1 by 4. ಇದನ್ನ ನಾವು ಈಕ್ವೇಶನ್ 1 ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? a ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? ಸೊ ಸಬ್ a n ಈಕ್ವೇಶನ್ a ಇಲ್ಲೇ ಮಾಡ್ಬೋದು, ತೊಂದರೆ ಇಲ್ಲ. ಸೊ a ಬದಲಾಗಿ 1 by 4 ಬರ್ಕೊಂಡು ಪ್ಲಸ್ 1 by b is equal to 3 by 4 minus 1 by 4 both the sides. So 1 by b is equal to LCM ಬಂದು 4. So ಇಲ್ಲಿ 2 by 4 which is nothing but half. So therefore b is equal to half. So AB ವ್ಯಾಲ್ಯೂ ಸಿಕ್ತು.
ಸೊ 1/a is 3x plus y. ಸೊ 1/a is 4. ಸೊ ಹಾಗಾಗಿ ಇವಾಗ ಕೊನೆಯದಾಗಿ ನಮ್ಮ ಉತ್ತರ ಸಿಗುತ್ತೆ 1/a which is equal to 3x plus y which is equal to 4. So 3x plus y is equal to 4. Equation 1 ಅಂತ ತಗೊಳ್ಳಿ. 1/b which is equal to 3x minus y ಅನ್ಕೊಂತೀನಿ. 3x minus y which is equal to 2. So 3x minus y is equal to 2. Equation 2 ಅಂತ ತಗೊಳ್ಳಿ. ಇದು ಕೂಡ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ ಇವಾಗ. ಸೊ ಇವಾಗ ಏನು ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಮಾಡೋಣ ಬೈ ಜಸ್ಟ್ ಆಡಿಂಗ್ ಈಕ್ವೇಷನ್ 1 plus 2. ಸೊ ಇದು ಮಾಡಿದಾಗ 3x plus y 1y is equal to 4. 3x minus 1y is equal to 2. ಸೊ ಇದು 6x plus 0 is equal to 6. Divide by 6 both sides. X is equal to 1. ಇದನ್ನ ನಾನು ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Sub x in 1. So 3 times of 1 plus y is equal to 4. Therefore y is equal to 1. X and y both are 1. ಸರಿ ಇದೆ. ಮೆಂಟಲಿ ನಾನು ನೋಡಿದೆ ಸರಿ ಇದೆಯೋ ಇಲ್ಲೋ ಅಂತ ಹೇಳಿ, ಎಲ್ಲ ಸರಿ ಬರ್ತಾ ಇದೆ. ಹಾಗಾಗಿ therefore x, y is equal to 1, 1. ಪಾಸ್ ಮಾಡಿ ನೋಡ್ಬೋದು ಇವಾಗ. ಫ್ರಾಕ್ಷನ್ಸ್ ಇದೆ ಅಂತ ಹೆದರ್ಕೊಳಕ್ ಹೋಗ್ಬೇಡಿ. ಫ್ರಾಕ್ಷನ್ ಈಗ ಕಲ್ತ್ರೆ ಕೆಲಸ ಇನ್ನೂ ಬೇಗ ಆಗುತ್ತೆ. ಒಂದೇನು ಪ್ರಶ್ನೆಯಲ್ಲಿ ನೋಡ್ಸಿದ್ದೀನಿ, ಮಿಕ್ಕಿದಲ್ಲೆಲ್ಲ ಫ್ರಾಕ್ಷನ್ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ನೋಡ್ಸಿದ್ದೀನಿ. ಅಲ್ಲೂ ಕೂಡ ನೀವು ಇದೇ ಮೆಥಡಲ್ಲಿ ಮಾಡ್ಬೋದು. ಬೇಗ ಕೆಲಸ ಆಗುತ್ತೆ, ಸ್ಟೆಪ್ಸು ಕಮ್ಮಿ ಆಗುತ್ತೆ.